ತಾನಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿ ಸೃಷ್ಟಿಸ್ಥಾನ ನಿರೋಧ ನಿತ್ಯ ನಿಯತಿ ಜ್ಞಾನ ಪ್ರಕಾಶಾವೃತಿ ದಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದಾ ಉಪಾಸ್ಮೆ. ನೋಡಿ, ನಿತ್ಯಂ ಸದಾ ಉಪಾಸ್ಮೆ ಅತಿ ಎಲ್ಲಿ ಉಪಯೋಗಿಸೋ ಪದ ಉಪಯೋಗಿಸ್ತಾರೆ. ಅದನ್ನು ಹಾಗೆ ಬಿಡಿಸ್ಬೇಕು ಪತೆಯಾಗ ಪೂರ್ತಿ ಸತಾ ಅದ್ವೈತರಿಕ್ತ ಎಲ್ಲ ಬಿಡಿಸ್ತಾ ಹೋಗು. ಟೀಕಾರಿ ಎಲ್ಲದಕ್ಕೆ ಅನ್ಸರ್ ಹೇಳಿದ್ದಾರೆ, ಫಾಲೋ ಮಾಡ. ಅದಕ್ಕೆ ಗುರುಗಳಂದ್ರೆ ಅದು ಹೇಳಿದ ಮೇಲೆ ಏನು ಮಾಡಬಾರ್ದು ನಾವು ಮತ್ತೆ ನಮ್ಗೆ ಹೇಳಿಸಿ ಅಭ್ಯಾಸ ಆಗಿಬಿಟ್ಟಿರುತ್ತಲ್ಲ, 20 ಸತಿ ಹೇಳೋರಿಗೆ ಕೆಡೋದೇ ಇಲ್ಲ. ಅಲ್ಲಿ ಹಾಗಲ್ಲ, ಒಂದು ಸತಿ ಹೇಳಿದ ಮೇಲೆ ಅಪ್ಲೈ ಮಾಡ್ಕೋದು, ಅವಾಗ ಜ್ಞಾನ ಬೆಳೆಯುತ್ತೆ. ಎಷ್ಟನೇ ತೋಟ ಪ್ರಜಾನಾಂ ಸುಖ ದುಃಖೇನ ರಾಜಾಪ್ನೋತಿ ಶುಭಾಶುಂ ಅದೆಲ್ಲ ಆಗಿತ್ತು. ಮೊದಲನೇದು ಏನಾಗಿತ್ತು, ಈಗ ಇಲ್ಲಿವರೆಗೆ ಆಗಿತ್ತು ನೋಡಿ. ಶರೀರ ಧಾತುವೆಲ್ಲ ಆಗಿತ್ತು. ವಾಯುಂ ಯಾತಿ ಶಿವಶ್ಚಾಪಿ ವಾಯುಸ್ತೇಜೋಭಿಧಾಂ ಶ್ರೇಯಂ. 3 ಇದೆ. ಯಾವುದರಲ್ಲಿ? ಅಗ್ನಿ ಮೊದಲಾದ ಆದಿತ್ಯ ಯಾವ್ದು ತಗೊಂಡ್ರು ಕೂಡ 3 ಇರಲೇಬೇಕಾದ್ರೆ. ಅದಕ್ಕೆ ತ್ರಿವೃತ್ ಕಾರಣ ಅಂತ ಕರೆದಿದ್ದ. ಎಲ್ಲಿ ತೇಜಸ್ ಕಾಣುತ್ತೋ ಲಕ್ಷ್ಮಿ, ಎಲ್ಲಿ ನೀರಿನ ಭಾಗ ಕಾಣುತ್ತೋ ಅದೇನೋ ವಾಯು, ಅಗ್ನಿ ಭಾಗ ಎಲ್ಲ ಅನ್ನ. 3 ಇದೆ. ಅವರು ವಾಯು ಮಹಾಲಕ್ಷ್ಮಿ, ಬ್ರಹ್ಮವಾಯುಗಳು, ಅಲ್ಲಿ ರುದ್ರದೇವರು. ಮುಕ್ತೌ ಉಮಾ ವಾಗಾಖ್ಯ ರುದ್ರಂ ಯಾತಿ ಮನೋಹಿತಂ ವಾಯುಂ ಯಾತಿ ಶಿವಶ್ಚಾಪಿ ವಾಯುಸ್ತೇಜೋಭಿಸಾಭಿಶ್ರಿಯಂ. ಅವರಲ್ಲಿರೋ ತಾರತಮ್ಯ ಹೇಳ್ತಾನೆ. ವಾಕ್ ರುದ್ರ, ವಾಕ್ ರುದ್ರ. ವಾಕ್ ಮಾತಾಡ್ಬೇಕಾದ್ರೆ ಏನಿರ್ಬೇಕು? ಯಾವಾಗಲೂ ಕೂಡ ಏನಿರಬೇಕು? ಅಗ್ನಿ ಇದ್ದಾಗ ವೆರಿ ಸಿಂಪಲ್ ಅದು. ಅಗ್ನಿ ಇದ್ದಾಗ ಅಗ್ನಿ ಉರಿಲಿಕ್ಕೆ ಏನು ಬೇಕು? ನೀರು ಬೇಕು. ನೀರಲ್ಲಿ ಯಾರಿದ್ದಾರೆ? ವಾಯುದೇವರಿದ್ದಾರೆ. ಅದಕ್ಕೆ ಮಾತಾಡ್ತಾ ನೀರು ಕುಡಿತಿರ್ತಾರಲ್ಲ ಮತ್ತೆ ಮತ್ತೆ. ಯಾಕಂದ್ರೆ ಶುರು ಮಾಡ್ತಿಲ್ಲಕ್ಕೆ ನೀರು ಕುಡಿದು ಬಿಡ್ತಾರೆ. ಫಸ್ಟ್ ಇದರಲ್ಲೇ ಬಾಟ್ಲಿ ಎತ್ತಿ ಬಿಡ್ತಾರೆ. ಯಾಕಂದರೆ ಅಗ್ನಿಗೂ ಅದಕ್ಕೆ ಏನು ಸಂಬಂಧ ಇದೆ? ನೀರಿದೆ ಅದಕ್ಕೆ. ಇದು ಪೂರ್ತಿ ಉಪನಿಷತ್ತು. ಇದು ನಾವು ಏನು ಮಾಡ್ತಿದ್ದೇವೆ, ಇನ್ನು ಉಪನಿಷತ್ತಿದೆ ಹಿಂದ್ಗಡೆ ಅದರೊಳಗೆ. ಇದು ಆಗ್ತಿರಲಿಲ್ಲ. ಸ್ವಲ್ಪ ಯೋಚನೆ ಮಾಡಿ. ಸೂರ್ಯನಲ್ಲಿ ನಾವು ಗಾಯತ್ರಿ ಮಂತ್ರ ಹೇಳ್ತೇವೆ. ದೇಹ ಸದಾ ಸವಿತೃ ಮಂಡಲ ಮಧ್ಯೆ ಬರುತ್ತೆ ಅಂತ ಹೇಳ್ತೇವೆ. ನಮ್ಮ ಚಿಂತನೆ ಬಿಡ್ದವ್ರು ಯಾರಿಗೂ ಗೊತ್ತಿಲ್ಲ. ಆಚಾರ್ಯ ಹೇಳಿದ್ರು, ಏನಂತ ಹೇಳಿದರು? ಸೂರ್ಯಾಂತರ್ಗತ ಭಾರತೀಯರಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ ಅಂತ ಹೇಳಿದ್ರು. ಭಾರತೀಯರಣ ಇಲ್ಲೇ ಯಾಕೆ ತಂದಿರಿ ಮಧ್ಯೆ ಮಧ್ಯೆ ಅಂತ ಪ್ರಶ್ನೆ ಮಾಡ್ತಾರೆ. ನಾವು ತಂದಿಲ್ಲ, ಇರೋದನ್ನು ಹೇಳಿದ್ದೇವೆ ಅಂತ ಹೇಳ್ತಾರೆ. ತಂದಿಲ್ಲ, ಅಲ್ಲೇ ಇದೆ. ಹೇಗಿದೆ ನೀವು ಯೋಚನೆ ಮಾಡಿ. ಸೂರ್ಯನಲ್ಲಿ ಏನಿದೆ? ಸೂರ್ಯನಲ್ಲಿ ಏನಿದೆ? ಬೆಂಕಿ ಇದೆ. ಸ್ವಲ್ಪ ಸಣ್ಣ ಉರಿಲಿಕ್ಕೆ ಗಾಳಿ ಬೇಕು. ಅದಕ್ಕೆ ಗಾಳಿ ಎಷ್ಟು ಬೇಕಲ್ಲಿ? ಎಷ್ಟಿದೆ? ವಾಯುದೇವರು ಎಷ್ಟಿದ್ದಾರೆ ಅಲ್ಲಿ ಗೊತ್ತಾ? ಸಿಕ್ಕಾಬಿಟ್ಟೆ ವಾಯುದೇವರು ಇದ್ದಾರೆ. ಗೊತ್ತಾಯ್ತಾ? ಅಂದರೆ ವಾಯುದೇವರಿದ್ದಾರೆ. ಅಲ್ಲಿ ಹೋಗಿದ್ರೆ ಸೂರ್ಯ ಇರೋದೇ ಇಲ್ಲ, ಬೆಂಕಿನೇ ಇರೋದಿಲ್ಲ. ಅದಕ್ಕೆ ಭಾರತೀಯರ ಮುಖ್ಯ ಪ್ರಾಣ ಅಂತಂದ್ರೆ ಕರೆಕ್ಟ್ ಪದ ಅದು. ಅರ್ಥ ಆಯ್ತಾ? ತೆಗಿಲಿಕ್ಕೆ ಸಾಧ್ಯನೇ ಇಲ್ಲ. ಉಳಿದವ್ರು ಹೇಳೋದಿಲ್ಲ, ಕಳ್ಕೊಂಡ್ಬಿಟ್ಟಿದ್ದಾರೆ ಅಷ್ಟು, ಹೊರತು ಬಿಟ್ಬಿಟ್ಟಿದ್ದಾರೆ. ಅದು ಗಾಯತ್ರಿ ಮತ್ತು ಧ್ಯಾನ ಶ್ಲೋಕದಲ್ಲೇ ಇದೆ. ಸರಿಯಾಗಿ ಓದ್ಕೊಂಡ್ರೆ ದೇವ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಸಿದಾಸರ ನಮಗೆ ಕಾಣಿಸ್ತಾ ಇಲ್ಲ ನೋಡಿದರೆ ಇದೆ ಅದರಲ್ಲಿ. ಸರಸಿದಾಸರ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯವೂ ಶ್ರುತಶಂಖ ಚಕ್ರ. ಎಲ್ಲಿದೆ ಹೇಳಿ ಅದರೊಳಗೆ? ಸನ್ನಿವಿಷ್ಟ ಪದ. ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ. ಸರಸಿಜಾಸನನಾಗಿ ನಾವು ಅರ್ಥ ಏನು ಮಾಡಿಬಿಡ್ತಾರೆ? ಕಮಲಾಸನ ಕೂತ್ಕೊಂಡ್ರೆ ಅಲ್ಲ, ಸರಸಿಜಾಸನ ಸನ್ನಿವಿಷ್ಟ. ಸದಿತಿ ಪ್ರಾಣ. ಗೊತ್ತಾ? ಸರಸಿಜಾಸನ ಪ್ರಾಣನೊಳಗೆ ಇದ್ದಾನೆ. ವಾಯುದೇವರಿದ್ದಾರೆ. ಗಾಯತ್ರಿ ಮಂತ್ರದಲ್ಲೇ ಇದೆ ಪದ. ಆ ರೀತಿ ಅರ್ಥ ಇಲ್ಲದೆ ಹೇಳಿದ್ರೆ ಗಾಯತ್ರಿ ಮಂತ್ರ ಸರಿಯಾಗಿ ಹೇಳಿಲ್ಲ, ಆದ್ದರಿಂದ ರೀಚ್ ಆಗೋದಿಲ್ಲ, ಫಲ ಕೊಡೋದಿಲ್ಲ. ಆಚಾರ್ಯರು ಇಲ್ಲದನ್ನು ಯಾವುದೂ ಹೇಳಿಲ್ಲ, ಇರೋದನ್ನು ತೋರಿಸಿಕೊಟ್ರೆ ಹೊರತು ಏನಲ್ಲ, ಅದು ಸೃಷ್ಟಿ ಮಾಡಿದ್ದಲ್ಲ, ಅಭಿವ್ಯಕ್ತಿ ಅಷ್ಟೆ. ಅದಕ್ಕೆ ಅಲ್ಲ, ವಾಯುದೇವರು ನೀರಿಲ್ಲದೆ ಮುಂದೆ ಕೆಲಸ ಇಲ್ಲ. ಪ್ರತಿಯೊಂದಕ್ಕೂ ವಾಯುದೇವರಿಲ್ಲದೆ ಕೆಲಸ ಮಾಡಬಾರದು ಅಂತ ಅರ್ಥ. ವಾಯುದೇವರಲ್ಲಿ ಕೆಲಸ ಮಾಡಕ್ಕೆ ಬರೋದಿಲ್ಲ, ಅವ್ರು ಮಾಡಿಸ್ಬೇಕಲ್ಲ. ಧ್ಯೇಯಸ್ಥಳ ಧ್ಯೇಯ ಮುಂದೆ ಹೇಳ್ತಾರೆ. ಮುಕ್ತವು ಮಾತು ವಾಗಾಖ್ಯ. ಇವರೆಲ್ಲ ಜನ ಏನಂತೆ ಎಲ್ಲೋದ್ರೂ ಮಧ್ವಾಚಾರ್ಯ ಭಾರತೀಯರು ತಂದು ಬಿಡ್ತಾರೆ ಅಂತ ಹೇಳಿ ಇರೋದನ್ನು ಹೇಳ್ತಿದ್ದಾರೆ ಹೊರತು ಎಲ್ಲರೂ ಪ್ರಾಣ ಇರಬೇಕು ಅಂತ ಮತ್ತೆ ಹೇಳಬೇಕಾ? ಪ್ರಾಣ ಇಲ್ಲ ಅಂತ ಹೇಳಿದ್ರೆ ಅವನು ಡೆಡ್ ಅಂತ. ವಾಯುಂ ಯಾತಿ ಶಿವಶ್ಚಾಪಿ ವಾಯುಸ್ತೇಜೋ ಅಭಿಧಾಂ ಶ್ರಿಯಂ. ಶಿವ ವಾಯುಂ ಯಾತಿ, ವಾಯುದೇವರು ತೇಜಸ್ಸು. ಅವರ ಮೇಲೆ ತಾರತಮ್ಯ ಪ್ರಕಾರ ಅವಲಂಬಿಸಿದ್ದಾರೆ ಅಂತ ಅರ್ಥ ಯಾತಿಗೆ. ವಾಯುಮಾದಾಯ ಸಾ ದೇವಿ ಯಾತಿ ವಿಷ್ಣುಂ ಪರಾತ್ಪರಂ. ನೋಡಿ, ಪರಾತ್ಪರಂ ಪದ ಬಂತು. ಪರಾತ್ಪರ ಯಾಕೆ? ನಾವು ಇನ್ನು ನಮಗೆ ಲಕ್ಷ್ಮೀದೇವಿ ಭಾರಿ ದೊಡ್ಡವರು.
ಅವ್ರ ಮೇಲೆ ಪರಮಾತ್ಮ ಇದ್ದಾರೆ, ಅದಕ್ಕೆ ಅಲ್ಲಿಗೆ ಹೋಗ್ತಾರೆ. ಅದು ಎಂಟು, ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಮತ್ತ ಪರತರಂ ನಾಣ್ಯತೆ ಕಿಂಚಿದಷ್ಟೇ. ಪರತರ ಶಬ್ದಕ್ಕೆ ಏನರ್ಥ? ಪರಾತ್ಪರ ಅಂತ ಅರ್ಥ. ಪರತರ, ಪರಾತ್ಪರ. ದ್ವಾರ ಮಾತ್ರಾತು ಸಾ ದೇವಿ ವಾಯುಪ್ರಾಪ್ಯೋ ಜನಾರ್ದನ. ಆದ್ದರಿಂದ ವಾಯುದೇವರ ಮೂಲಕನೇ ಹೋಗಬೇಕು ಅಂತ ಅರ್ಥ ಆಯ್ತು. ಈಗ ಏನು ಇಷ್ಟು ಗೊತ್ತಾಯ್ತು ಅಂದರೆ, ರುದ್ರದೇವರು ವಾಯುದೇವರಲ್ಲಿ, ವಾಯುದೇವರು ಶ್ರೀ ಮಹಾಲಕ್ಷ್ಮಿಯಲ್ಲಿ, ಮಹಾಲಕ್ಷ್ಮಿ ಪರಮಾತ್ಮರ ಹತ್ರ ಹೋಗ್ತಾರೆ ಅಂದಮೇಲೆ ನಾವು ಯಾರನ್ನ ಹಿಡಿಲೇಬೇಕು ಅಂತ ಆಯ್ತು. ಈಗ ಹಿಡಿಲೇಬೇಕು ಅಂತ ಆಯ್ತು. ಯಾಕೆ ರುದ್ರದೇವರು ಹೋದ್ರು ಕೂಡ ಎಲ್ಲಿಗೆ ಹೋಗ್ಬೇಕು ಮುಂದೆ ನಾವೀಗ? ಅಲ್ಲಿಗೆ ಹೋಗ್ಲಿ. ಹೃಷಿಕೇಶ್ ಬೈಪಾಸ್ ಮಾಡಕ್ಕೆ ಬರೋದಿಲ್ಲ, ಅದು ಹೋದರೆ ಅಲ್ಲಿ ಹೋಗ್ಲೇಬೇಕಲ್ಲಿ, ಬೇರೆ ದಾರಿ ಇಲ್ಲ. ಆದರೆ ಲಕ್ಷ್ಮೀ ಬಂದಿರಲ್ಲ, ಅದು ಪ್ರಶ್ನೆ ಬಂತಾಗ. ಲಕ್ಷ್ಮೀ ಮಧ್ಯೆ ಬಂದುಬಿಟ್ರಲ್ಲ. ಸೊ ಯಾರನ್ನು ಡೈರೆಕ್ಟ್ ಹಿಡಿದು ವಾಸಿನ ಹೋಗಿದ್ರೆ, ಯಾರನ್ನು ಡೈರೆಕ್ಟ್ ಹಿಡಿಬೇಕಾಗಿದ್ರೆ ಅಲ್ಲ, ಲಕ್ಷ್ಮೀ ಹಿಡಿಬೇಕು. ಅದು ಹಿಡಿದಾಗಿದೆ ನಾವು, ಅದೇ ಪದ್ಧತಿ ಆಗಿರೋದು, ಗೊತ್ತಾಯ್ತಾ? ಅಲ್ಲ, ಅದು ಬೇಕಿಲ್ಲ. ವಾಯುದೇವರು ಲಕ್ಷ್ಮೀರ ಜೊತೆಗೆ ಇರೋದ್ರಿಂದಾಗಿನೇ ಮತ್ತೆ ಬೇಕಿಲ್ಲ. ಅವರ ಹತ್ರ ಹೋಗಬೇಕಾದವರು ಯಾರೀಗ? ವಾಯುದೇವರು. ಆದ್ದರಿಂದ ವಾಯುದೇವರು, ಅದು ಅರ್ಥ ನೋಡಿ ಬರ್ದಿರೋದು ಅದನ್ನೇ. ಈಗ ವಾಯುಪ್ರಾಪ್ಯೋ ಜನಾರ್ದನ, ವಾಯುದೇವರಿಂದ ಪರಮಾತ್ಮ ಸಿಗ್ತಾರೆ. ಉಳಿದವ್ರು ಯಾರನ್ನೇ ಹೇಳಿದ್ರು ಕೂಡ ಅಲ್ಲಿಗೆ ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಬೈಪಾಸ್ ಮಾಡೋಗಿಲ್ಲ. ಬರೀ ವಾಯುದೇವರು ಬೈಪಾಸ್ ಮಾಡೋಕೆ ಬರೋದಿಲ್ಲ. ವಾಯುದೇವರು ಲಕ್ಷ್ಮೀದೇವಿ ಬೈಪಾಸ್ ಮಾಡೋ ಪ್ರಶ್ನೆ ಇಲ್ಲ. ಅವರೇ ಜೊತೆಗೆ ಯಾವಾಗ ಜೊತೆಗಿರ್ತಾರೆ ಅಂದರೆ ಪ್ರಶ್ನೆನೇ ಬರೋದಿಲ್ಲ. ಇದು ಲಕ್ಷ್ಮೀದೇವಿಯರ ವೈಶಿಷ್ಟ್ಯ. ಲಕ್ಷ್ಮೀದೇವಿ ನಾರಾಯಣ ಬಿಟ್ಟಿರೋದಿಲ್ಲ ಅಂದ್ರೂ ಒಂದೇ, ಸಂಪತ್ತು ದೇವ್ರನ್ನ ಬಿಟ್ಟಿರೋದಿಲ್ಲ ಅಂದ್ರೂ ಒಂದೇ. ನಾವು ಹುಡುಕ್ತಿರೋ ಸಂಪತ್ತು ಎಂಥದ್ದು ಅಂದರೆ ದೇವ್ರನ್ನ ಬಿಟ್ಟಿರೋ ಸಂಪತ್ತು. ಗೊತ್ತಾ? ದೇವ್ರು ಬಿಟ್ಟಿರೋ ಸಂಪತ್ತು ಏನರ್ಥ? ಉಳಿಯೋದಿಲ್ಲ ಅಂತ. ನಿಜ ಸಂಪತ್ತಲ್ಲ ಅಲಕ್ಷ್ಮಿ. ದ್ವಾರ ಮಾತ್ರ ಅಥವಾ ದೇವಿ ಲಕ್ಷ್ಮೀದೇವಿ ದ್ವಾರ ಮಾತ್ರ ಅಷ್ಟೇ ಹೊರತು ಏನಲ್ಲ, ಜೊತೆ ಬರೋ ಪ್ರಶ್ನೆ ಇಲ್ಲ. ಅವರು ಅಲ್ಲೇ ಇದ್ದಾರೆ, ಅದು ಜೊತೆ ಬರೋ ಪ್ರಶ್ನೆ ಬರೋದಿಲ್ಲ. ವಾಯುಪ್ರಾಪ್ಯೋ ಜನಾರ್ದನ ಮೃತಿಕಾಲೇ ಚ ಮುಕ್ತೌ ಚ ಪುರುಷ ವಾಚಮಾಪ್ನುಯು ಇತಿ ಸತ್ತತ್ವೇ. ಮೃತಿಕಾಲ ಮತ್ತು ಮುಕ್ತಿಯಲ್ಲಿ, ಮೃತಿಕಾಲದಲ್ಲಿ ಏನು ಬೇಕು ಅವರಿಗೀಗ? ವಾಕ್ ಬೇಕು, ಗೊತ್ತಾಯ್ತಾ? ಮತ್ತೆ ಮುಕ್ತೌಚ, ಮುಕ್ತಿಯಲ್ಲೂ ವಾಕ್ ಬೇಕು. ವಾಚಮಾಪ್ನುಯು, ವಾಯುದೇವರು ಬೇಕು, ಜೊತೆಗೆ ವಾಕ್ ಬೇಕು. ಅಗ್ನಿಗೂ ವಾಯುಗೂ ಸಂಬಂಧ ಇದೆ. ಆದ್ದರಿಂದ ಅಗ್ನಿ ವಾಕ್, ಮಾತಾಡ್ಲಿಕ್ಕೆ ಏನು ಬೇಕು? ಅದಕ್ಕೆ ಬಿಸಿಲು ಕುಡಿದಾಗ ಮಾತು ಸೊಲಿಸಾಗಿ ಬರುತ್ತೆ, ಬೇಗ ಕುಡಿದ್ರೆ. ಆ ಅರ್ಥದಲ್ಲಿ ನಮಗೆ ವಾಕ್ಯ ಮುಖಾರ್ಥರು ಮಹಾಲಕ್ಷ್ಮಿ, ಅವರು ಭಾರತೀ ದೇವಿ. ಭಾರತೀ ದೇವಿ ಬೇಕು, ವಾಯುದೇವರು ಬೇಕು, ಶಾಸ್ತ್ರ ಬೇಕು, ಜ್ಞಾನ ಬೇಕು, ಮಹಾಲಕ್ಷ್ಮಿ ಬೇಕು, ಸಕಲ ವಾಗ್ಮನಸ ದೇವತಾ ಬೇಕು, ನಾರಾಯಣ ಸಿಕ್ತ. ಉಳಿದವರೆಲ್ಲ ಅಲ್ಲಿ ಲಿಂಕ್ ಬೇಕು. ಇಲ್ಲದೆ ಹೋದ್ರೆ ಇಲ್ಲ. ಇಲ್ಲಿ ನಮ್ಮ ದೇಹದಲ್ಲೇ ಇದ್ದಾರೆ. ಸಾಧನ ಸೇರಿದ ಯಾತಕ್ಕೆ ಕರೆದ್ರು ಅಂದರೆ, ಯಾರ ಹತ್ರ ಹೋಗ್ಬೇಕು ಅದೆಲ್ಲ ನಮ್ಮ ದೇಹದಲ್ಲಿದೆ. ಯುಟಿಲೈಸ್ ಮಾಡ್ಕೋಬೇಕು. ಎವ್ರಿಥಿಂಗ್ ಈಸ್ ದೇರ್. ಪ್ರಾವಿಡೆನ್ಸ್ ಎಲ್ಲ ಇದೆ. ಈಗ ಅಡಿಗೆ ಮಾಡ್ಕೋಬೇಕಷ್ಟೆ. ಅಡಿಗೆ ಮಾಡಿಕೊಳ್ಳೋದ್ರೆ ತಿನ್ನಕ್ಕೆ ಬರುತ್ತಾ? ಅದನ್ನ ಬರೋದಿಲ್ಲ. ದೇರ್ಫೋರ್ ಸಾಧನ ಫಲವಿದು ಬಾಡದು ಬೇಕಾಗಬೇಕು. ಅವೆಲ್ಲ ಏನಾಗಬೇಕು? ಆ್ಯಕ್ಟಿವೇಟ್ ಆಗಬೇಕು. ಆ್ಯಕ್ಟಿವೇಟ್ ಆಗೋದು ಯಾವಾಗ? ಕೇಳ್ಕೊಂಡ್ರೆ. ಕೇಳ್ಕೊಳ್ಳೋದಕ್ಕೆ ಏನಂತಾರೆ? ಪ್ರಾರ್ಥನೆ ಅಂತ ಕರೀತಾರೆ. ದೇವತಾ ಪ್ರಾರ್ಥನೆ ಅಷ್ಟು ಕೆಲಸ ಮಾಡುತ್ತೆ. ಇಲ್ಲದೆ ಹೋದ್ರೆ ಇಲ್ಲ. ವೃತ್ತಿಕಾಲೇ ಮುಕ್ತೌಚ ಪುರುಷ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಯೋಸೌ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚಮಹಂ